ಇವತ್ತಿನ ರೈಡಿಂದು ಬೈಕ್ ಸೆಟಪ್ ಇದು. ಬೈಕ್ ಆಲ್ರೆಡಿ ಲೋಡೆಡ್ ಆಗಿದೆ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಐ ಹೋಪ್ ಯು ಗೈಸ್ ಡೂಯಿಂಗ್ ವೆಲ್. ಸೊ ಇವತ್ತು ನಾನು ವಯನಾಡ್ ಹೋಗ್ತಾ ಇದ್ದೀನಿ ರೈಡ್ಗೆ. ಸೊ ಈ ರೈಡು ವಯನಾಡ್ ಆ್ಯಕ್ಚುಲಿ ಬರೋದು ಕೇರಳದಲ್ಲಿ. ಫಸ್ಟ್ ಟೈಮ್ ಇವತ್ತು ನಾನು ಟಾಪ್ ಬಾಕ್ಸ್ ಹಾಕೊಂಡು ರೈಡ್ ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಟೇಲ್ ಬ್ಯಾಗ್ ಹಾಕೊಂಡು ರೈಡ್ ಮಾಡ್ತಾ ಇದ್ದೆ. ಬಟ್ ಈ ಸತಿ ಫಸ್ಟ್ ಟೈಮ್ ಟಾಪ್ ಬಾಕ್ಸ್ ಹಾಕಿದ್ದೀನಿ. ಟಾಪ್ ಬಾಕ್ಸ್ ಪ್ರಾಪರಾಗಿ ಮೌಂಟ್ ಆಗಿದೆ, ಏನು ಶೆಕ್ ಏನಾಗ್ತಾ ಇಲ್ಲ. ಆ್ಯಕ್ಚುಲಿ ವಯನಾಡ್ಗೆ ನಾನು ಮುಂಚೆನೇ ಪ್ಲ್ಯಾನ್ ಮಾಡ್ತಾ ಇದ್ದೆ ಹೋಗ್ಬೇಕು ಅಂತ, ಬಟ್ ಆಗಿರಲಿಲ್ಲ. ಆ್ಯಂಡ್ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸೊ ನಾನು ಕೂಡ ರೆಡಿ ಆದೆ. ಸೊ ಆ್ಯಕ್ಚುಲಿ ಈಗ ನಾವು ಫಸ್ಟ್ ಮೀಟಪ್ ಪಾಯಿಂಟ್ ಮಾಡೋದು RM ಸುಜುಕಿ ಶೋರೂಮ್ ಹತ್ರ. ಸೊ ಅದು ದೊಂಬಳೂರಲ್ಲಿದೆ. ಸೊ ಅಲ್ಲಿ ಮಾಡ್ತಾ ಇದ್ದೀವಿ ಮೀಟಪ್ ಪಾಯಿಂಟು. ಅಲ್ಲಿಂದ ರೈಡ್ ಸ್ಟಾರ್ಟ್ ಆಗುತ್ತೆ. ಈ ರೈಡ್ನ ಆರ್ಗನೈಸ್ ಮಾಡ್ತಾ ಇರೋರು RM ಸುಜುಕಿ ಕಡೆಯವರು. ತುಂಬ ಜನ ಬಂದು ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ಹೋಗಿ ಜಾಯ್ನ್ ಆಗ್ಬಿಡೋಣ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಿಡ್ತಾರೆ ಅನ್ಸುತ್ತೆ. ಬಿಟ್ಟು ರೈಡ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಹಚ್ಚಿ ಗಾಡಿಗಳು ಮಾತ್ರ ಹೆವಿ ಬಂದವೆ. 650ನೇ ಜಾಸ್ತಿ ಕಾಣ್ತೈತೆ ನನಗೆ ಯಾಕೋ. ಸುಜುಕಿ ಎಲ್ಲಪ್ಪ ಗಾಡಿ ಪಾರ್ಕ್ ಮಾಡೋದು. ಜಾಗನೇ ಇಲ್ಲ. ಗಾಡಿ ಮಾತ್ರ ಹೆವಿ ರೆಡಿ ಆಗಿದ್ದಾವೆ. ಸೊ ಇಲ್ಲಿ ಹಾಕ್ಬಿಡೋಣ. ಬೈಕ್ಸ್ ನೋಡ್ಬೋದು. ಬೈಕ್ಸ್ ಮಾತ್ರ ಹೆವಿ ಬಂದಿದ್ದಾವೆ. ಜಾಸ್ತಿ 650ಗಳಿದ್ದಾವೆ. 250 ಮತ್ತು 800 ಕಮ್ಮಿ ಇದಾವೆ ಬೈಕ್ಸ್. ಇಲ್ಲಿ ನಮ್ಮ ಬೈಕ್ ಇದೆ. 650ನೇ ಹೆವಿ ಇದೆ ಕಾರು. ಫಸ್ಟ್ ಟೈಮ್ ನಾನು ಈ ಥರ ಬಿಗ್ ಗ್ರೂಪ್ ಜೊತೆ ರೈಡ್ ಮಾಡ್ತಾ ಇರೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಈ ಸಿಟಿಯಿಂದ ಆಚೆ ಹೋಗೋಷ್ಟರಲ್ಲಿ ಇನ್ನೂ ಅರ್ಧ ಗಂಟೆ ಆಗುತ್ತೇನೋ. ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಆಗ್ತೈತೆ. ಹಂಗೆ ವಿಸ್ಟಾಮ್ 650 ಅಡ್ವೆಂಚರ್ ಟೂರರ್ ಮಾತ್ರ ಸಾಕಾಗಿ ಕಾಣ್ತಾ ಇದೆ. ಲುಕ್ ಮಾತ್ರ ಜಸ್ಟ್ ನಾವು ಒಂದು ಬ್ರೇಕ್ ತಗೊಂಡ್ವಿ. ಸೊ ಬ್ರೇಕ್ ತಗೊಂಡು ಅಗೇನ್ ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಆಲ್ಮೋಸ್ಟ್ ನಾವು ಬೆಂಗಳೂರಿಂದ ಈಗ ಇಲ್ಲಿವರೆಗೂ ಅಂತಂದರೆ ಒಂದು 135 ಕಿಲೋಮೀಟ್ರ್ ಬಂದಿದ್ದೀವಿ. ಸ್ಟಿಲ್ ಒಂದು 140 ಕಿಲೋಮೀಟ್ರ್ ರಿಮೈನಿಂಗ್ ಇದೆ ವಯನಾಡ್ ರೀಚ್ ಆಗೋಕ್ಕೆ. ಸೊ ವಯನಾಡಲ್ಲಿ ನಾವು ಪ್ಲ್ಯಾನ್ ಮಾಡಿರೋದು 3 ಡೇ ಮತ್ತು 2 ನೈಟ್ಸ್ ಸ್ಟೇನು. ವಯನಾಡ್ ರೀಚ್ ಆಗೋಕ್ಕೆ ಅರೌಂಡ್ ಇನ್ನೂ ಒಂದು 2-3 ಅವರ್ಸ್ ಸಾಕು. ಬಟ್ ಮತ್ತಿದ್ದಾರೆ ಒಂದು ಊಟ ಮಾಡ್ಕೋಬೇಕು. ಊಟ ಮಾಡೋದು ಸ್ವಲ್ಪ ಲೇಟ್ ಆದರೆ ಮೇ ಬಿ 2:33 ಹಂಗೆ ರೀಚ್ ಆಗ್ಬೋದು ನಾವು. ಆ್ಯಕ್ಚುಲಿ ಬೆಂಗಳೂರಿಂದ ಬರೋ ವೀಡಿಯೋಸ್ ಎಲ್ಲ, ಫೋಟೇಜ್ ಎಲ್ಲ ಅದು ಬೈ ಮಿಸ್ಟೇಕ್ ಆಗಿ ಸ್ಲೋ ಮೋಷನಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ. ಸೊ ಹಿಂಗಾಗಿ ಅದು ಫೋಟೇಜ್ ಎಲ್ಲ ಹೋಯ್ತು. ಅಲ್ಲಿಂದ ಬಾಯ್ಸ್ ಎಲ್ಲ ಚಚ್ಕೊಂಡು ಬಂದಿದ್ದಾರೆ ಗಾಡಿನ. ಯಾಕಂದರೆ ರೋಡ್ ಚೆನ್ನಾಗಿತ್ತು. ಇನ್ನೊಂದು ಅಷ್ಟೊಂದು ಬಿಸಿಲು ಇರಲಿಲ್ಲ. ಸ್ವಲ್ಪ ಬಿಸಿಲು ಬರೋದು ಹೋಗೋದು ಮಾಡ್ತಾಯಿತ್ತು. ಸೊ ಹಿಂಗಾಗಿ ರೋಡ್ ಚೆನ್ನಾಗಿತ್ತಲ್ಲ, ಎಲ್ಲರೂ ಓಡಿಸ್ತಾನೆ ಬಂದರು ಗಾಡಿನ ಸರಿಯಾಗಿ. ಸ್ವಲ್ಪ ಇದು ಊರ ಹತ್ರ ಬಂದರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಸಡನ್ನಾಗಿ ಸ್ವಲ್ಪ ಜನ ರೋಡ್ ಒಳಗಡೆ ಬಂದ್ಬಿಡ್ತಾರೆ. ಸ್ವಲ್ಪ ಸ್ಪೀಡ್ ಕಮ್ಮಿ ಇದ್ರೇ ಬೆಟ್ರು. ಯಾಕಂದರೆ ಸಡನ್ನಾಗಿ ಬಂದ್ಬಿಟ್ರೆ ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದೊಂದು ಪ್ರಿಕಾಷನ್ ತಗೊಳ್ಳೇಬೇಕು. ಇವತ್ತು ತುಂಬ ಜನ ರೈಡರ್ಸ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಬೈಕಿಂಗ್ ಕಮ್ಯುನಿಟಿ ಎಷ್ಟು ದೊಡ್ಡದಾಗಿದೆ ಅಂತ. ಒಂಥರ ಖುಷಿನೇ ಆಗುತ್ತೆ ತುಂಬ ಜನ ರೈಡರ್ಸ್ ನೋಡಿದಾಗೆಲ್ಲ. ಆ್ಯಕ್ಚುಲಿ ಗ್ರೂಪಲ್ಲಿ ರೈಡ್ ಮಾಡೋದಕ್ಕೂ ಮತ್ತು ಸೋಲೋ ರೈಡ್ ಮಾಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಗ್ರೂಪಲ್ಲಿ ರೈಡ್ ಮಾಡ್ಬೇಕಾದ್ರೆ ಸ್ವಲ್ಪ ಬೋರ್ ಏನಂತ ಏನು ಅನ್ಸಂಗಿಲ್ಲ. ಸೋಲೋ ರೈಡ್ ಮಾಡ್ಬೇಕಾದ್ರೆ ಸ್ವಲ್ಪ ಬೋರ್ ಅನಿಸುತ್ತೆ. ಬಟ್ ಸೋಲೋ ರೈಡ್ ಮಾಡ್ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು, ಎಲ್ಲಿ ಬೇಕಾದಲ್ಲಿ ರೈಡ್ ಕಂಟಿನ್ಯೂ ಮಾಡ್ಬೋದು.
ಬಟ್ ಗ್ರೂಪ್ ಅಂತ ಬಂದಾಗ ಸ್ವಲ್ಪ ಎಲ್ಲರೂ ಡಿಸ್ಕಸ್ ಮಾಡಿ ಸ್ಟಾಪ್ ಮಾಡೋದು ಮತ್ತು ಆ ಥರ ಎಲ್ಲ ಸ್ವಲ್ಪ ಮಾಡಬೇಕಾಗತ್ತೆ. 10 ಕಿಲೋಮೀಟ್ರ್ ರೋಡ್ ಇಷ್ಟು ಖರಾಬ್ ಆಗುತ್ತೆ ಅಂದ್ರೆ ಬರೇ ಗುಂಡಿಗಳು. ರೋಡ್ ಚೆನ್ನಾಗೇ ಇರಲಿಲ್ಲ. 10 ಕಿಲೋಮೀಟ್ರ್ 10ರಿಂದ ಒಂದು 15 ಕಿಲೋಮೀಟ್ರ್ ರೋಡ್ ಖರಾಬ್ ಆಗಿತ್ತು. ಅಟ್ಲೀಸ್ಟ್ ಈಗ ಸ್ವಲ್ಪ ಚೆನ್ನಾಗಿರೋ ರೋಡ್ ಬಂತು. ಈಗ ಗಾಡಿ ಸ್ವಲ್ಪ ಲೈಟಾಗಿ ವಾಬಲ್ ಆಗ್ತಿರೋ ಥರ ಫೀಲ್ ಆಗತೈತಿ. ಅದು ಟಾಪ್ ಬಾಕ್ಸ್ ಹಾಕಿದ್ದಕ್ಕಾಗತ್ತೈತೋ ಅಥವಾ ಗಾಳಿ ಇರೋದಕ್ಕಾಗತ್ತೈತೋ ಗೊತ್ತಿಲ್ಲ. ಸ್ವಲ್ಪ ಗಾಳಿನೂ ಸ್ವಲ್ಪ ಜೋರು ಐತಿ. ಗಾಳಿಯಿಂದ ಆಗತ್ತೈತೋ ಟಾಪ್ ಬಾಕ್ಸಿಂದ ಆಗತ್ತೋ ಗೊತ್ತಾಗಲ್ತು. ಇರ್ಲಿ ನೋಡೋಣ. ಎತ್ತ ನೋಡ್ತೀವ ಮಾರ ರೋಡ್ ನೋಡತ್ತಾಗ ಹಂಗ ಅತ್ತ ನೋಡ್ಕೊಂತಿತ್ತ ಬರ್ತ ನೋಡಾಕ. ಒಬ್ಬ ಮಾಡೋ ಮಿಸ್ಟೇಕ್ ಇಂದ ಅದು ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಮೇನ್ ನೋಡಿ ಬರಾಗತ್ತಾನ ಹಂಗ ಅತ್ತ ನೋಡ್ಕೋತ ಗಾಡಿ ಓಡ್ಸಕತ್ತಾನ ಪುಣ್ಯಾತ್ಮ. ಸಿಟಿ ಒಳಗಡೆ ಗಾಡಿ ಓಡಿಸ್ಬೇಕಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವ ಕಡೆಯಿಂದ ಬರ್ತಾನೆ ಹೇಳಕ್ಕಾಗಲ್ಲ. ಸಡನ್ ನುಗ್ಬಿಡ್ತಾರೆ ಮೇನ್ ರೋಡ್ಗೆ. ಯೋಚನೆ ಮಾಡಲ್ಲ. ಆಮೇಲೆ ನುಗ್ಗಾದ್ಮೇಲೆ ಯೋಚನೆ ಮಾಡ್ಕೊಂಡು ಮಾಡ್ತಾರೆ. ಚಿತ್ರಪ್ಪ. ಯಾವ್ರಪ್ಪ ಇದು? ಟೈಮ್ 11:30 ಆಗೈತಿ. ಟೋಟಲ್ ಆಗಿ 167 ಕಿಲೋಮೀಟರ್ ಕವರ್ ಮಾಡೀವಿ. ಮೇ ಬಿ ಇನ್ನೊಂದು 100 ಕಿಲೋಮೀಟರ್ಸ್ ಬಾಕಿ ಇರ್ಬೇಕಷ್ಟ ವಯನಾಡಿಗೆ. ಮೈಲೇಜ್ ಇಲ್ಲಿವರೆಗೂ 38 ಕೊಟ್ಟೈತಿ ಪರ್ ಲೀಟ್ರ್. ಓಕೆ, ಲಾಸ್ಟ್ ರೈಡ್ ಒಳಗೆ 40 ಕೊಟ್ಟಿತ್ತು. ಈ ರೈಡ್ ಒಳಗೆ 38 ಕೊಟ್ಟೈತಿ. ಮೇ ಬಿ ಸ್ವಲ್ಪ ಸ್ಟಾರ್ಟಿಂಗ್ ಒಂದು 50 ಕಿಲೋಮೀಟರ್ ಸಿಟಿ ಒಳಗೆ ರೈಡ್ ಮಾಡ್ಕೊಂಡ್ ಬಂದಲ್ಲ, ಮೇ ಬಿ ಅದೇ ಇರ್ಬೇಕು ರೀಸನ್. ಓವರ್ ಆಲ್ ಆಗಿ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ ಬೈಕಿದು. ಮೈಲೇಜ್ ಒಂದು ರೇಂಜ್ಗೆ ಚೆನ್ನಾಗೇ ಕೊಡುತ್ತೆ. ಆಮೇಲೆ ಹೀಟಿಂಗ್ ಇಶ್ಯೂ ಇಲ್ಲ. ಆಮೇಲೆ ಸೀಟಿಂಗ್ ಎಲ್ಲ ಕರೆಕ್ಟಾಗಿ ಐತೆ. ಲಾಂಗ್ ರೈಡ್ ಮಾಡೋಕೆ ಓಕೆ ಪರ್ಫೆಕ್ಟ್ ಆಗೈತೆ ಆಲ್ಮೋಸ್ಟ್ ಆಲ್. ಊಟ ಮಾಡೋ ಸಂಬಂಧ ಸ್ಟಾಪ್ ಮಾಡ್ತೀವಿ. ಈಗ ಊಟ ಮಾಡ್ಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಆಲ್ಮೋಸ್ಟ್ ಟೈಮ್ 12:13 ಆಗೈತಿ. ಊಟ ಎಲ್ಲ ಮಾಡಿಬಿಡೋಷ್ಟ್ರಾಗ 1 ಗಂಟೆ ಆಗತ್ತೆ. ಯಾಕಂತಂದ್ರೆ 1 ಅವರ್ ಬೇಕೇ ಬೇಕು ನೀವು ಏನಾದರೂ. ಸೊ ಲಂಚ್ ಮಾಡೋಕ್ಕೆ ಸ್ಟಾಪ್ ಮಾಡೀವಿ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಬೈಕ್ ಇಷ್ಟು ಪಾರ್ಕ್ ಆಗತ್ತೆ. 250, 650 ಇದೆಲ್ಲ ಪಾರ್ಕ್ ಆಗ್ಯಾವೆ. ಆಲ್ಮೋಸ್ಟ್ ಒಂದು 40-45 ಬೈಕ್ಸ್ ಬಂದವು. ಸೊ ಈಗ ಲಂಚ್ ಮಾಡಿ ವಾಪಸ್ ವಯನಾಡ್ ಕಡೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಊಟ ಐತೆ ಎಲ್ಲರದ್ದು ಈಗ. ಸೊ ಮತ್ತೆ ಬ್ಯಾಕ್ ಟು ರೈಡ್. ವಯನಾಡ್ ಇಲ್ಲಿಂದ ಅರೌಂಡ್ 120 ಕಿಲೋಮೀಟರ್ ಇದೆ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು 2 ಅವರ್ 2.5 ಅವರ್ ಆಗ್ಬೋದು ರೀಚ್ ಆಗೋಷ್ಟರಲ್ಲಿ. ಇದೇನು ಗುರು ಇದು ಬಿಸಿಲು ಈ ರೇಂಜ್ಗೆ ಜಾಸ್ತಿ ಆಗೈತೆ. ಊಟ ಮಾಡೋದಕ್ಕಿಂತ ಮುಂಚೆ ಬಿಸಿಲು ಭಾರಿ ಕಮ್ಮಿ ಇತ್ತು. ಬಟ್ ಊಟ ಆದಮೇಲೆ ಬಿಸಿಲು ಮಾತ್ರ ಹೆವಿ ಜಾಸ್ತಿ ಆಗ್ಬಿಟ್ಟೈತೆ. ಅದರಲ್ಲಿ ಬರೀ ರೈಡಿಂಗ್ ಜಾಕೆಟು ಶೆಕೆ ಜಾಸ್ತಿ ಆಗುತ್ತೆ. ರೋಡ್ ಮಾತ್ರ ಅಲ್ಟಿ.
ಊಟ ಮಾಡಿರೋ ಎಫೆಕ್ಟ್ ಲೈಟಾಗಿ ನಿದ್ದೆ ಎಳಿತೈತೆ. ಅದರಲ್ಲಿ ಬೇರೆ ಒಂದು ಗ್ಲಾಸ್ ಮಜ್ಜಿಗೆ ಬರೀ ಕುಡಿದಿದ್ದೆ ನಾನು. ಸ್ವಲ್ಪ ಲೈಟಾಗಿ ಯಾಕೋ ನಿದ್ದೆ ಎಳಿತೈತೆ. ಟೈಮ್ 2:30 ಆಯಿತು. ಇದು ಯಾವ್ರಪ್ಪ ಅಂದರೆ ಇದು ಬೇಗೂರು. ಸೊ ಬೇಗೂರಲ್ಲಿದ್ದೀವಿ. ವಯನಾಡ್ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ನೋಡ್ಬೇಕು. ಯಾಕಂದರೆ ಲಂಚ್ ಮಾಡಿರೋ ಪ್ಲೇಸಿಂದ 120 ಇತ್ತು. ಮೇ ಬಿ ಈಗ ಅರೌಂಡ್ ಒಂದು 30 ಕಿಲೋಮೀಟ್ರ್ ಬಂದಿರ್ತೀವಿ ಅನ್ಸುತ್ತೆ. ಮೇ ಬಿ ಅರೌಂಡ್ ಒಂದು 100 ಕಿಲೋಮೀಟ್ರ್ ಬಾಕಿ ಇರ್ಬೋದು. ಆಲ್ಮೋಸ್ಟ್ ರೆಸಾರ್ಟ್ ಹತ್ರನೇ ಬಂದಿದ್ದೀವಿ. ರೆಸಾರ್ಟ್ ಇನ್ನೂ ಒಂದು 3 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ. ಆ್ಯಕ್ಚುಲಿ ದಾರಿಲಿ ಬರ್ಬೇಕಾದ್ರೆ ಒಂದು ಮರ ಬಿದ್ದಿತ್ತು. ಸೊ ಹೀಗಾಗಿ ನಾವು ಬೇರೆ ರೂಟ್ ತೊಗೊಂಡು ಬಂದ್ವಿ ಆ್ಯಕ್ಚುಲಿ. ಸೊ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ರೋಡ್ ಮಾತ್ರ ಸಖತ್ತಾಗಿತ್ತು. ಟ್ವಿಸ್ಟಿ ರೋಡ್ಸು. ಸ್ಟರ್ಲಿಂಗ್ ವಯನಾಡ್ ಇದೆ ರೆಸಾರ್ಟ್. ರೆಸಾರ್ಟ್ ಮಾತ್ರ ಸಖತ್ತಾಗಿದೆ. ಪಾರ್ಕಿಂಗ್ ಫುಲ್ ಡೌನಲ್ಲಿದೆ ಆ್ಯಕ್ಚುಲಿ. ಹೋಟೆಲ್ ರೀಚ್ ಆಗಿದ್ದೀವಿ. ಸೊ ಈಗ ರೂಮ್ ಚೆಕ್ ಇನ್ ಮಾಡಬೇಕು. Hi guys. ಬಾಯ್ ಗಾಯ್ಸ್. ಸೊ ಇದೇ ರೂಮ್ ಕೊಟ್ಟಿದ್ದೆ. ಸೊ ದಿಸ್ ಇಸ್ ಲೈಕ್ ಹಾಲ್. ಸ್ಮಾಲ್ ಚಿಕ್ಕದಾಗಿ ಒಂದು ಕಿಚನ್ ಕೂಡ ಕೊಟ್ಟಿದ್ದಾರೆ. ವಾಶ್ರೂಮ್ ದೊಡ್ಡದಾಗೈತೆ. ವಾಶ್ರೂಮ್ ರೂಮ್ ಥರ ಮಾರ ಅನ್ನೋ ದೊಡ್ಡದೈತಿ. ಇಲ್ಲಿ ಬೆಡ್ರೂಮು ನೈಸಾಗೈತೆ. ಸಖತ್ತಾಗಿದೆ ಬೆಡ್ರೂಮ್. ರೂಮ್ ಸಖತ್ತಾಗಿದೆ ಮಾರ. ಇಲ್ಲಿ ನೋಡಿದರೆ ಫುಲ್ ಬ್ಯಾಕ್ ಡೋರೆಲ್ಲ ಗಿಡ ಚೇರ್ ಹಾಕೆಲ್ಲ ಇಟ್ಬಿಟ್ಟವ್ರೆ. ರೂಮ್ ಓವರಾಲ್ ಸಖತ್ತಾಗೈತೆ. ನೈಸ್, ರೂಮ್ ಇಸ್ ಗುಡ್.